ನಾನು ನಮ್ಮ ಸುತ್ತಮುತ್ತಲ ನಮ್ಮ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಹೇಗಿರ್ತಾರೆ, ಆ ಥರ ಒಂದಿಷ್ಟು ವಿಚಾರಗಳನ್ನ ರಾತ್ರಿ ಟಿವಿ ರೇಡಿ ಅಂತ ಬೇಡ ಅವಳು ಮನೆಗಿದ್ರೆ ಅವ್ರ ಮನೇಲಿದ್ರೆ ಏನಕ್ಕೆ ಟಿವಿ ರೇಡಿ ನಿಮಗೆ ಒಂದು ಪಾಸಿಟಿವ್ ನೋಟಲ್ಲಿ ಏನಂದ್ರೆ ಅವ್ರೇನೋ ಎಂಟರ್ಟೈನ್ ಮಾಡ್ತಿರ್ತಾರೆ ಮಾತಾಡ್ತಿರ್ತಾರೆ ಅಂತ, ಒಂದು ನೆಗೆಟಿವ್ ನೋಟಲ್ಲಿ ನೋಡಿದ್ರೆ ಅವ್ರೇನೋ ಬೈತಿದ್ರು ಕೂಡ ನಿಮ್ಗೆ ಟಿವಿ ಹಾಕೊಂಡ್ರು ಕೇಳಲ್ಲ, ಟಿವಿನೂ ಕೇಳಲ್ಲ ಇದು ಕೇಳಲ್ಲ, ಏನಕ್ಕೆ ಮತ್ತೆ ಎರಡು ಅರ್ಥ. ಅದು ಯಾವ ಥರ ಬೇಕಿದ್ರು ತಗೋಬೋದು ನೀವು. ಅವಳು ಉಂತ ಇಲ್ಲ ಕಾಣಿ ನಾನು ಊಟ ಮಾಡಿದೆ. ಸೊ ನಾನು ಬಹುತೇಕ ಅದು ನೋಡಿದ್ದೆ. ಎಷ್ಟೇ ನಾವು ಎಲ್ಲ ಮನೇಲೆಲ್ಲ ಊಟ ಮಾಡಿದ್ರು ಹೆಂಡತಿ ಅನ್ನೋರು ಗಂಡ ಬರೋ ತನಕ ಅವ್ರ ಜೊತೆ ಊಟ ಮಾಡೋದು ಕಾಯ್ತಿರ್ತಿದ್ರು. ಈ ಥರದ್ದೆಲ್ಲ ಒಂದಿಷ್ಟು ನೋಡಿದ್ದೆ ನಾನು. ಹಾಗಾಗಿ ಆ ಅನುಭವಗಳನ್ನೆಲ್ಲ ಸೇರಿಸಿ ಬರ್ದಿರೋ ಹಾಡಷ್ಟೇ. ಅವಾಗಿನ್ನೂ ಸ್ವತಃ ನಾನು ಅನುಭವಿಸಿರಲಿಲ್ಲ ಏನನ್ನು. ಸೊ ಚಂದ 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 ಅನ್ನೋ ಹಾಡು ಆ ಒಂದು ಯುಗದಲ್ಲಿ ಬಹಳ ವೈರಲ್ ಆದಂಥ ಹಾಡೋಣ. ಒಂದೆರಡು ಸಾಲುಗಳನ್ನು ಹಾಡ್ಬೋದಾ ನೀವು? ಅಯ್ಯೋ ನಾನು ತುಂಬ ಕೆಟ್ಟದಾಗ ಹಾಡ್ತೀನಿ, ಅದಕ್ಕೆ ಎರಡು ಸಾಲುಗಳನ್ನ ಟ್ರೈ ಮಾಡ್ಬೋದು. ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ, ಒಂದು ಚೂರು ಬೈಯೋದಿಲ್ಲ ರಾತ್ರಿ ಕುಡ್ಕ ಬಂದ್ರೆ, ಟಿವಿ ರೇಡಿ ಅಂತ ಬೇಡ ಅವಳು ಮನೆಗಿದ್ರೆ, ಅವಳು ಉಂತೆ ಇಲ್ಲ ಕಾಣಿ ನಾನು ಊಟ ಮಾಡಿದೆ, ನನ್ನಕ್ಕಿಂತ ಚೂರು ದಪ್ಪಾರು ನಂಗೆ ಅಡ್ಡಿಲ್ಲ, ಅವಳು ಕಣ್ಣು ಬಿಟ್ರೆ ನಂಗೆ ಮಾತೆ ಬತ್ತಿಲ್ಲ, ಅವಳು ಸೀರೆ ಉಟ್ಕ ಬಂದು ಎದುರು ನಿಂತು ಕೂಡ್ಲೆ ಮನಸ್ಸು ಹೇಳುತ್ತೊಂದು ಮಾತು. ನೋಡೋಣ, ಈ ಬಹಳಷ್ಟು ಹಾಡುಗಳನ್ನು ಬರೆದಿದ್ರಿ. ಹಾಡುವುದರ ಜೊತೆಗೆ ಹಾಡುಗಳನ್ನ ಬರೆಯುವುದರ ಜೊತೆಗೆ ಹಾಡುವ ಪ್ರಯತ್ನ ಯಾಕೆ ಮಾಡಲಿಲ್ಲ, ಅಥವಾ ನಿಮ್ಗೇನಾದರೂ ಅಂಥ ಅವಕಾಶ ಸಿಗಲಿಲ್ವಾ? ಇಲ್ಲ, ನಿಜವಾಗ್ಲೂ ನಾನು ಅಂಥ ಹಾಡುಗಾರ ಖಂಡಿತ ಅಲ್ವೇ ಅಲ್ಲ. ಯಾಕಂದರೆ ನಾನು ತುಂಬ ಸಿಂಗರ್ಸ್ಗಳನ್ನೆಲ್ಲ ಭೇಟಿ ಮಾಡ್ತಿರ್ತೀನಲ್ಲ, ಅದ್ಭುತವಾದ ಸಿಂಗರ್ಸ್ಗಳಿದ್ದಾರೆ. ಪಾಪ ದುರಾದೃಷ್ಟವಶಾತ್ ಅವ್ರಿಗೆ ತುಂಬ ಅವಕಾಶಗಳು ಸಿಗ್ತಾ ಇಲ್ಲ. ಹಾಗಾಗಿ ನಾನು ಅವರ ಒಂದು ಟ್ಯಾಲೆಂಟ್ ಮಧ್ಯೆ ನಾನು ಸಿಂಗರ್ ಅಂತ ಕನ್ಸಿಡರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಓನ್ಲಿ ಏನು ಮಾಡ್ತೀನಿ ಅಂದರೆ, ಈ ನಾವು ಬರೆದಿರ್ತೀವಲ್ಲ ಸಾಹಿತ್ಯ, ಆ ಟ್ಯೂನ್ ಏನಿರುತ್ತೆ ಅದಕ್ಕೆ ಅವರಿಗೊಂದು ಮೀಟ್ರಿಂಗ್ ಗೊತ್ತಾಗಬೇಕಲ್ಲ ಅಂತ ಹೇಳಿ ನಾವು ಅದನ್ನು ಹಾಡು ಕಳಿಸ್ತೀವಿ ಅಷ್ಟೇ. ಬಿಟ್ಟರೆ ನಾವೆಲ್ಲ ಬಾತ್ರೂಮ್ ಸಿಂಗರ್ಸ್ ಅಷ್ಟೇ. ಆ ಥರ ಏನು ಹಾಡುಗಾರರಂತೂ ಖಂಡಿತ ಅಲ್ಲ. ಒಬ್ಬ ಹಾಡುಗಾರ ಆಗಿದ್ದಕ್ಕೆ ಸಾಹಿತ್ಯ ಆಗಿರಬಹುದು, ಅಂದ್ರೆ ಹಾಡು ಒಳಗಡೆ ಇರಬಹುದು, ಹೊರಗಡೆ ಅಂದ್ರೆ ಅದು ಆ ಮ್ಯೂಸಿಕ್ ಸೆನ್ಸ್ ಅನ್ನೋದು ಇರಲೇಬೇಕು. ಯಾರಿಗೆ ಆಗಲಿ ಟ್ಯೂನಿಗೆ ಬರೆಯೋದಕ್ಕೆ ಮ್ಯೂಸಿಕ್ ಸೆನ್ಸ್ ಅನ್ನೋದು ಇರಲೇಬೇಕು. ಅದಿಲ್ಲ ಅಂದ್ರೆ ಬರೆಯೋದು ಕಷ್ಟ. ಸೊ ಅದು ಇದೆ, ಮ್ಯೂಸಿಕ್ ಸೆನ್ಸ್ ಇದೆ. ಬಟ್ ಧ್ವನಿಯ ಮೂಲಕ ಆ ಮೆಲಡಿಯನ್ನ ಆಚೆ ತರುವಂಥದ್ದು ಅದು ತುಂಬಾ ಒಂದು ಸಾಹಸ. ಅದು ಅದಕ್ಕೆ ಆಪ್ತರು ಬರ್ತಾ ಒಂದು ಹೀಗೆ ಪ್ರಶ್ನೆ ಕೇಳಿದ್ರು ಪ್ರಮೋದಣ್ಣ. ಪ್ರಮೋದ್ ಮರವಂತೆ ಅವರು ಕನ್ನಡದ ಹಲವು ಸಿನಿಮಾಗಳಿಗೆ ಹಾಡುಗಳನ್ನು ಬರೆದಿದ್ರು. ಅವರ ಒಲವು, ಅವರ ಊರು ಎಲ್ಲೋ ಒಂದು ಕಡೆ ಪುಣ್ಯನಲ್ಲ, ಪರಶುರಾಮ ಸೃಷ್ಟಿಯ ಊರು ನಮ್ಮದು, ದೈವ ದೇವರು ಇರುವಂಥ ನಾಡು ನಮ್ಮದು. ದೇವರ ಬಗ್ಗೆ ಭಜನೆಗಳು ಅಥವಾ ಆ ರೂಪದ ಸಾಹಿತ್ಯ ಅವರಿಂದ ನಾವು ಅಪೇಕ್ಷೆ ಮಾಡ್ತಾ ಇದ್ದೀವಿ ಅನ್ನೋ ಆ ಥರದಲ್ಲಿ ಅದ್ರ ಬಗ್ಗೆ ಒಲವಿದೆಯಾ? ಆ್ಯಕ್ಚುಲಿ ಒಂದಿಷ್ಟು ಯೂಟ್ಯೂಬ್ ಚಾನಲ್ಗಳಿಗೆ ಒಂದಿಷ್ಟು ದೇವರ ಬಗ್ಗೆ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಆಂಜನೇಯ ಆಗಿರ್ಬೋದು, ಈಶ್ವರ ಆಗಿರ್ಬೋದು, ಈ ರೀತಿಯ ಹಾಡುಗಳನ್ನು ಬರಿತಾನೆ ಇರ್ತೀನಿ. ಏನಾಗುತ್ತೆ ಅಂದರೆ ನಮಗೆ ಸಿನಿಮಾ ಹಾಡುಗಳ ಮೇಲೆ ಸಿಕ್ಕಷ್ಟು ಗಮನ ಅಲ್ಲಿ ಸಿಗಲ್ಲ. ಕಮರ್ಷಿಯಲಿ ಆಗಿರ್ಬೋದು, ಪ್ರಮೋಷನ್ ಇರಲ್ಲ. ಅವ್ರು ಯೂಟ್ಯೂಬಲ್ಲಿ ಹಾಕಿ ಒಂದಿಷ್ಟು ಗುರುವಾರ, ಶನಿವಾರ, ಸೋಮವಾರ ಹೀಗೆ ರನ್ ಆಗ್ತಾ ಇರುತ್ತೆ. ಮತ್ತು ಅಲ್ಲಿ ಹೆಚ್ಚಿನದಾಗಿ ಹೆಸರು ಹಾಕಲ್ಲ ಕೆಲವೊಂದು ಇದರಲ್ಲಿ, ಯಾರು ಬರೆದಿದ್ದಾರೆ ಏನು ಅಂತೇಳಿ. ಬಟ್ ನೀವು ಹೇಳಿದಂಗೆ ಸಂಖ್ಯೆ ತುಂಬ ಕಡಿಮೆ ಇದೆ. ನನಗೆ ಆ್ಯಕ್ಚುಲಿ ತುಂಬ ಆಸೆ ಇದೆ, ಅಂದರೆ ಭಕ್ತಿಗೀತೆಗಳನ್ನು ಬರೀಬೇಕು, ಭಾವಗೀತೆಗಳನ್ನು ಬರೀಬೇಕು ಅನ್ನೋದು. ನಮ್ಗೇನಾಗುತ್ತೆ ಅಂದರೆ ಆ ಅವಕಾಶಗಳು ಈಗಿನ ಸಿನಿಮಾ ಈ ಬರವಣಿಗೆಯ ನಡುವೆ ಎಲ್ಲೋ ಒಂದು ಯಾವುದೋ ಒಂದು ಸಿನಿಮಾದಲ್ಲಿ ಒಂದೇನೋ ಒಂದು ಗೀತೆ ಬರ್ಬೋದು, ದೇವರ ಕುರಿತಾದ ಗೀತೆ ಬರ್ಬೋದು. ಹಾಗಾಗಿ ನಾನು ಮುಂದಿನ ದಿನಗಳೆಲ್ಲ ತುಂಬ ಆಸೆ ಇದೆ ನನಗೆ ಕುಂದಾಪುರ ಕನ್ನಡ ಹಾಡುಗಳನ್ನು ಜಾಸ್ತಿ ಮಾಡಬೇಕು, ಈ ಥರ ದೇವರ ನಾಮಗಳನ್ನು ಬರೀಬೇಕು, ಭಾವಗೀತೆಗಳನ್ನು ಜಾಸ್ತಿ ಬರೀಬೇಕು ಅಂತ. ಖಂಡಿತವಾಗ್ಲೂ ಅದನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಇನ್ನೊಂದಿಷ್ಟು ಹೆಚ್ಚಿನ ಒಂದು ಆಸಕ್ತಿ ಕೊಟ್ಟು ಅದನ್ನು ಮಾಡ್ತೀನಿ. ಸೂಪರ್. ನಾವಿನ್ನು ಪ್ರಮೋದ್ ಮರವಂತೆ ಅವರ ಬರಹದಲ್ಲಿ ನಮ್ಮ ದೈವ ನೆಲದ ಹಾಡುಗಳನ್ನು ನೋಡ್ಬೋದು, ಕೇಳ್ಬೋದು. ಪ್ರಮಾಣ ನಮಗೆಲ್ಲ ಬಹಳ ಹೆಮ್ಮೆ. ಮರವಂತೆ ಅನ್ನುವಂಥ ಊರಿನಲ್ಲಿದ್ದು ಇವತ್ತು ಕನ್ನಡದ ಚಿತ್ರರಂಗದ ಹಲವು ದಿಗ್ಗಜ ನಟರ ಜೊತೆ ಕೆಲಸ ಮಾಡುವಂಥ ಅವಕಾಶ ನಿಮ್ಗೆ ಸಿಕ್ತು. ಆ್ಯಂಡ್ ನಿಮ್ಮ ಹಾಡುಗಳು ಬಹುಶಃ ಒಂದೊಂದು ಟ್ರೆಂಡ್ ಸೆಟ್ ಮಾಡಿದಂಥ ಹಾಡುಗಳು. 500ಕ್ಕೂ ಹೆಚ್ಚು ಹಾಡುಗಳನ್ನು ಈ ಕನ್ನಡದ ಚಿತ್ರರಂಗಕ್ಕೆ ನೀವು ಕೊಟ್ಟವರು. ಒಮ್ಮೆ ತಿರುಗಿ ನೋಡಿದರೆ ಏನು ಕಾಣಿಸುತ್ತೆ ಪ್ರಮೋದ್ ಸರ್? ಅಂದರೆ ತಿರುಗಿ ನೋಡಿದಾಗಲೆಲ್ಲ ನನಗೆ ನಾನು ಎಷ್ಟು ಕಲಿತೆ ಅನ್ನೋದು ಕಾಣಿಸುತ್ತೆ. ಎಷ್ಟು ಜನರನ್ನು ಭೇಟಿ ಮಾಡಿದೆ, ಎಷ್ಟೊಂದು ಕಲಿತೆ ನಾನು. ಹಾಡುಗಳ ಸಂಖ್ಯೆ ಒಂದು ಕಡೆ ಆದರೆ, ಆ ಬದುಕು ಇಲ್ಲಿವರೆಗೆ ಕರ್ಕೊಂಬಂತು ಅನ್ನೋದು ಒಂದು ಕಡೆ ಆದರೆ, ನನಗೆ ಕಾಣಿಸೋದು ಎಷ್ಟು ಜನರು ನನ್ನ ಫೋನಲ್ಲಿ ಎಷ್ಟು ಜನದ ಕಾಂಟ್ಯಾಕ್ಟ್ ಇದೆ. ಈಗ 2,500-3,000 ಜನ, ಇಷ್ಟೊಂದು ಜನ ಪರಿಚಯ ಇತ್ತಾ ನನಗೆ ಅನ್ನೋದು. ಯಾವ ಊರಲ್ಲಿ ಹೋದರೂ ಒಂದಿಷ್ಟು ಜನ, ಕುಂದಾಪುರದಲ್ಲಿ ಇಲ್ಲೇ ಹೋದರೂ ಇಲ್ಲಿ ನನಗೆ ಇವ್ರು ಪರಿಚಯ ಇದ್ದಾರಲ್ಲ, ಇಲ್ಲಿ ಪರಿಚಯ ಇದ್ದಾರೆ. ಅದು ವಿಶೇಷವಾಗಿ ನಾವು ಬೆಂಗಳೂರಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ, ಇಲ್ಲಿ ಊರಿನವರು ಅಂದ ಕೂಡಲೇ ಇನ್ನೊಂದು ಆತ್ಮೀಯತೆ ಜಾಸ್ತಿ ನಮಗೆ. ಅವ್ರು ನಮ್ಮೂರವರು, ಯಾವುದೋ ಒಂದು ಬೇಕರಿ ಸಿಕ್ಕರು ಕೂಡ ಇವ್ರು ನಮ್ಮೂರು, ಅಲ್ಲಿ ಮಾತಾಡಿಸ್ಬಿಟ್ಟು ಬರ್ತೀವಿ ನಾವು. ಊರಲ್ಲಾದರೆ ಎಲ್ಲರೂ ಮಾತಾಡ್ಸಲ್ಲ ನಾವು.
ಹಾಗಾಗಿ ನನಗೆ ತುಂಬ ಖುಷಿ ಅಂದರೆ ನಾನು ನಾಟ್ ಓನ್ಲಿ ಕರಾವಳಿಯವ್ರು ಮಾತ್ರ ಅಲ್ಲ, ಚಿತ್ರರಂಗದಲ್ಲಿ ಎಷ್ಟು ಜನ ಭೇಟಿಯಾದೆ, ಚಿತ್ರರಂಗಕ್ಕೆ ಸಂಬಂಧಪಟ್ಟವ್ರು ಎಷ್ಟು ಜನ ಭೇಟಿಯಾದೆ, ಎಷ್ಟು ಒಳ್ಳೊಳ್ಳೆ ಅದ್ಭುತ ವ್ಯಕ್ತಿಗಳ ಜೊತೆ ಮಾತಾಡಿದೆ ನಾನು, ಕಳೆದೆ ಅವ್ರ ಜೊತೆ, ಮತ್ತು ಎಷ್ಟು ವಿಚಾರಗಳನ್ನು ಕಲಿತೆ, ಇದೆಲ್ಲವೂ ನೆನಪಾಗುತ್ತೆ ನನಗೆ. ಹಾಗಾಗಿ ಒಂದು ತುಂಬ ಖುಷಿ ಆಗುತ್ತೆ, ಅಂದರೆ ತುಂಬ ಲಕ್ಕಿ ಫೀಲ್ ಮಾಡ್ತೀನಿ ನಾನು ಆ ವಿಚಾರದಲ್ಲಿ. ಎಸ್, ಬಹುಶಃ ಹಲವು ಹಾಡುಗಳನ್ನು ನೀವು ಬರೆದಿದ್ರಿ, ಅದರಲ್ಲೂ ಕಾಂತಾರದಲ್ಲಿ ಯೂಸ್ ಮಾಡಿದಂಥ ಆ ಒಂದು ಶಬ್ದಗಳು, ಈ ಕೊಂಗಾಟ ಮಾಡುವ ಅನ್ನೋದು ನಮ್ಮ ಊರ ಭಾಷೆ, ಅದನ್ನು ಯೂಸ್ ಮಾಡಿದ್ರಿ. ನಾನು ಎಲ್ಲೋ ಒಂದು ಕಡೆ ಕೇಳಿದ್ದೆ ಪ್ರಮೋದಣ್ಣ, ನನಗೆ ಸಾಹಿತ್ಯದ ಬಗ್ಗೆ ಅಂಥ ಆಳದ ಜ್ಞಾನ ಇಲ್ದಿದ್ರು ಪ್ರಮೋದ್ ಮರವಂತೆಯವರು ಮೊದಲ ಆ ಪಲ್ಲವಿಗೆ ಸಿಕ್ಕಾಪಟ್ಟೆ ಫೋಕಸ್ ಮಾಡ್ತಾರೆ ಆ್ಯಂಡ್ ಟೈಮ್ ಕೊಡ್ತಾರೆ ಅನ್ನೋದು ನನ್ನ ಹೇಳುವಂಥ. ಹೌದು. ಸೊ ಯಾವಾಗಲೂ ನಮಗೆ ಮೊದಲು ಅನ್ನೋದಿದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ನಾವು ಯಾವುದೇ ಹಾಡು ಕೇಳಬೇಕಾದ್ರೆ ಫಸ್ಟ್ 2 ಲೈನ್ಗಳು ನಮ್ಗೆ ಅಷ್ಟು ಈಗಿನ ಜನ್ರೇಷನ್ಗಾಗಿ ಅಷ್ಟು ಪೇಷನ್ಸ್ ಇಲ್ಲ. ಮುಂಚೆ ಆದರೆ ಕ್ಯಾಸೆಟ್ ಹಾಕ್ಕೊಂಡು ಮತ್ತೆ 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 ಕೇಳಿ ನಮಗೆಲ್ಲೋ ಅದನ್ನ ಸಾಂಗ್ ನಮ್ಗೆ ಇಷ್ಟ ಆಗೋವರೆಗೂ ಬಿಡ್ತಿರ್ಲಿಲ್ಲ, ಮನೇಲಿ ಇರ್ತಿದ್ದೀನಿ 4-5 ಕ್ಯಾಸೆಟ್ಗಳು. ಇವಾಗ ಹಾಗಲ್ಲ, ತುಂಬ ಒಂದು ಅಬಂಡೆನ್ಸ್ ಏನಿದೆ ಕಂಟೆಂಟ್ದು, ಅದು ನಿಮ್ಗೆ ಏನಾಗುತ್ತೆ ಅಂದರೆ ಜಾಸ್ತಿ ಇನ್ನೊಂದೇನೋ ಚೆನ್ನಾಗಿರ್ಬೋದೇನೋ, ಇದನ್ನು ಸ್ಕಿಪ್ ಮಾಡೋಣ ಅನ್ನೋ ಒಂದು ಅಷ್ಟು ಟೈಮು ಯಾರಿಗಿಲ್ಲ. ಹಾಗಾಗಿ ನೀವು ಫಸ್ಟ್ ಲೈನ್ಗಳಲ್ಲಿ ಏನು ಕ್ಯಾಚ್ ಮಾಡ್ತೀರಾ, ಆ್ಯಂಡ್ ಫಸ್ಟ್ ಲೈನ್ ಏನಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ಲಿ ನಿಮಗೆ ಹೆಸರು, ಅದೇ ಆಲ್ಮೋಸ್ಟ್ ಐಡೆಂಟಿಟಿ, ಹಾಡಿನ ಐಡೆಂಟಿಟಿ ಆ ಫಸ್ಟ್ ಲೈನಲ್ಲಿ ಇದಾಗೋದ್ರಿಂದ ಫಸ್ಟ್ 2 ಸಾಲುಗಳೆಲ್ಲ ನಿಮ್ಮ ಐಡೆಂಟಿಟಿ ನೀವು ಹೇಳಬೇಕು. ಯಾಕೆ ಬರೆಯೋದಕ್ಕೆ ಹಾಡು ಬಂತು, ನೀವೇ ಯಾಕೆ ಬರೀಬಲ್ರಿ ಅನ್ನೋದನ್ನು ಅದು ಹೇಳಬೇಕು. ಯಾವಾಗಲೂ ಒಂದು ಸಿಗ್ನೇಚರ್ ಇರಬೇಕು ಅನ್ನೋದೊಂದು ನನ್ನ ಇದು. ಹಾಗಾಗಿ ಫಸ್ಟ್ ಲೈನ್ಸ್ಗಳ ಮೇಲೆ ತುಂಬ ಫೋಕಸ್ ಮಾಡ್ತೀನಿ. ಅದು ಒಂದಿನ ಆಗ್ಬೋದು, ಒಂದೊಂದು ವಾರ ಆಗ್ಬೋದು, ಒಂದೊಂದು ಸತಿ ತುಂಬ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಫಸ್ಟ್ ಲೈನ್ ಯಾವಾಗ ಫಿಕ್ಸ್ ಆಗುತ್ತೆ, ನಾನು ಮುಂದಿನ ಕಂಪ್ಲೀಟ್ ಪಲ್ಲವಿ ಬರೆಯೋದಕ್ಕೆ ಅಥವಾ ಚರಣ ಬರೆಯೋದಕ್ಕೆ ಜಾಸ್ತಿ ಹೊತ್ತಬೇಕಾಗಲ್ಲ, ಒಂದು ಹಾಫ್ ಆನ್ ಅವರ್ ಸಾಕಾಗ್ಬಿಡುತ್ತೆ. ಫಸ್ಟು ಅದಕ್ಕೆ ಫಿಕ್ಸ್ ಆಗೋದಕ್ಕೆ ಒಂದು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಂತಾರಲ್ಲ, ಫಸ್ಟ್ ಗೇರ್ ಬೀಳೋದು ಒಂದು ಎಸ್ ಇಂಪಾರ್ಟೆಂಟ್. ಎಲ್ಲೋ ಒಂದು ಕಡೆ ಆ ಗೇರ್ ಅಂತ ಹೇಳಿದ್ರು, ಇವರು ಮೈಲೇಜ್ ನೆಕ್ಸ್ಟ್ ಲೆವೆಲ್ ಹೋಗೋಕ್ಕೆ ಬಹುಶಃ ದೇಶದ ಗಡಿ ದಾಟಿದ ಒಂದು ಸಿನಿಮಾ ಕಾಂತಾರದಲ್ಲಿನ ಅವಕಾಶ. ಅದರಲ್ಲೊಂದು ಹಾಡಿದೆ, ಸಿಂಗಾರದ ಸಿರಿಯೆ ಅಂತ ಹೇಳಿ, ಎಂಥ ಅದ್ಭುತವಾದಂತಹ ಸಾಹಿತ್ಯ. ಆ ಹಾಡು ಹೇಗೆ ಹುಡ್ತು, ರಿಷಬ್ ಸರ್ ಹೇಗೆ ಕನೆಕ್ಟ್ ಆದರು, ಅದ್ರ ಬಗ್ಗೆ ಹೇಳೋದಾದ್ರೆ. ಸೊ ನೀವು ಅದು ಯಾವಾಗ ಹೇಳಿದ್ರಿ ಮರವಂತೆ, ಪ್ರಮೋದ್ ಮರವಂತೆ ಹೇಗೆ ಸೇರ್ಕೊಳ್ತಿದ್ದಲ್ಲ, ಬಹುಶಃ ಆ ಮರವಂತೆ ಅನ್ನೋ ಹೆಸರು ಮರವಂತೆ ಊರಿನ ಹೆಸರು ನನ್ನ ಹೆಸರು ಜೊತೆ ಸೇರ್ಕೊಂಡಿದ್ದಕ್ಕೇನೋ ರಿಷಬ್ ಸರ್ಗೆ ನನ್ನ ಕಣ್ಣಿಗೆ ಬಿದ್ದಿದ್ದು. ಕರಾವಳಿ ಒಬ್ಬ ರೈಟ್ರ್ ಇದ್ದಾನೆ, ಅವನ ಹತ್ರ ಬರ್ಸೋಣ ಅಂತ ಹೇಳಿ. ಸೊ ಅವರು ನನಗೆ ಫೋನ್ ಮಾಡಿದ್ರು. ಅಂದರೆ ಮುಂಚೆನೇ ಹಾಡುಗಳನ್ನ ಫಾಲೋ ಮಾಡ್ತಿದ್ರು, ನನಗೆ ಗೊತ್ತಿರಲಿಲ್ಲ. ಅವ್ರು ಹೇಳೋದು ನಿಮ್ಮ ಹಾಡುಗಳನ್ನ ಫಾಲೋ ಮಾಡ್ತೀನಿ, ನನಗೆ ನಿನ್ನ ರೈಟಿಂಗ್ ಇಷ್ಟ, ನನಗೆ ಈ ಕಾಂತಾರ ಸಿನಿಮಾದಲ್ಲಿ ನಮ್ಮ ಕರಾವಳಿಯ ಒಂದು ಕುಂದಾಪುರ ಭಾಗದ ಒಂದು ಏನು ಫ್ಲೇವರ್ ಇದೆ ಅದನ್ನು ನಾನು ಲವ್ ಸಾಂಗಲ್ಲಿ ತರಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಅದು ಹೇಗೆ ಬರುತ್ತೋ ಗೊತ್ತಿಲ್ಲ. ಸೊ ಅದು ಅದು ಅಜ್ಮೀರ್ ಸರ್ ಅಲ್ಲಿ ಕುಂದಾಪುರದಲ್ಲಿದ್ದರು. ಸೊ ನೀವು ಅಜ್ಜಣ್ಣ ಸೇರ್ಕೊಂಡು ಏನೋ ಮಾಡಿ ಮ್ಯಾಜಿಕ್ ಅಂತ ಹೇಳಿ ನಮ್ಮನ್ನ ಅಲ್ಲಿಗೆ ಕರ್ಸ್ಕೊಂಡ್ರು. ಸೊ ಹೀಗೆ ಶುರುವಾಗಿದ್ದದು. ಎಸ್, ಅದಕ್ಕೆ ತುಂಬ ವರ್ಕೌಟ್ ಮಾಡಿದ್ರಿ, ತುಂಬ ಸಲ ಬರೆದಿದ್ರಿ, ಮತ್ತೆ ಅದು ರಿವಿಷನ್, ಆ ಪ್ರೊಸೆಸ್ ಹೆಂಗಿತ್ತು? ಅಂದರೆ ಹೇಗೆ ಕನ್ವಿನ್ಸ್ ಮಾಡಿದ್ರಿ ಇದು ವರ್ಕ್ ಆಗುತ್ತೆ ಅನ್ನೋದು ಹೇಗೆ ಗೊತ್ತಾಯಿತು ಪ್ರಮೋದಣ್ಣ? ಸೊ ನಾನು ಹಾಡಿನ ಟ್ಯೂನ್ ಬಂದ್ಮೇಲೆ ನಾನೇನು ಮಾಡ್ತಿದ್ದೆ, ಸರ್ ಶೂಟಲ್ಲಿದ್ದರು. ಸೊ ಬರ್ದು ಕಳಿಸ್ತಾನೆ ಇದ್ದೆ. ಸೊ ಆಲ್ಮೋಸ್ಟ್ ಒಂದು 19-20ನೇ ವರ್ಷನು ಇದು ಸಿಂಗಾರ ಸಿರಿಯೆ. ಸೊ ನನಗೂ ಗೊತ್ತಾಗ್ತಿಲ್ಲ ಏನು ಏನು ಇದಾಗಿ ಮಾಡ್ತಿದ್ರು. ಟ್ಯೂನ್ ತುಂಬ ಚೆನ್ನಾಗಿದೆ, ಟ್ಯೂನ್ಗೆ ಯಾವ್ದು ಕೂರ್ತಿದೆ, ಏನು ಮಾಡ್ತಿದ್ದೆ, ಏನೇ ಬರ್ದು ಸ್ವಲ್ಪ ಕಡಿಮೆ ಅಂತ ಅನಿಸ್ತಿತ್ತು. ಅದಕ್ಕೆ ಸರ್ಗೆ ನೋಡೋಣ, ಸರ್ಗೆ ಕಳಿಸೋಣ, ಸರ್ ಏನು ಹೇಳ್ತಾರೆ ಅದ್ರ ಮೇಲೆ, ಅವ್ರದ್ದೇನೋ ಇನ್ಪುಟ್ಸ್ ಬರ್ಬೋದು ಅಂತಲ್ಲ. ಹಾಗಿದ್ದಾಗ ಒಂದು ಸತಿ ಅವರು ಅವಾಗ ರಿಪ್ಲೈ ಮಾಡೋರು, ನನಗೆ ನೋಡಿ ಹೇಳ್ತೀನಿ ಮಗ ನಾನು ಶೂಟಲ್ಲೇ ಇದ್ದೀನಿ ಅಂತೆಲ್ಲ ರಿಪ್ಲೈ ಮಾಡೋರು. ಒಂದು ದಿನ ಅವರು ಮೆಸೇಜ್ ಮಾಡಿದ್ರು, ನಿನಗೆ ಯಾವುದೋ ಒಂದು 2-3 ಪಲ್ಲವಿ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಅದನ್ನು ಅಜನೀಶ್ಗೆ ಕಳಿಸಿ, ನೀನು ಅವ್ರ ಹತ್ರ ಒಂದು ಹಾಡಿಸಿ ನೋಡೋಣ ಅಂತ ಹೇಳಿದ್ರು. ಅದರಲ್ಲಿ ನಾನು ಅದಕ್ಕೆ ಅಂತ ಅಜನೀಶ್ ಸರ್ ಸ್ಟುಡಿಯೋಗೆ ಹೋಗಿದ್ದೆ. ಸ್ಟುಡಿಯೋಗೆ ಹೋದಾಗ ಅಜನೀಶ್ ಸರ್ಗೆ ರಿಷಬ್ ಸರ್ ಕಾಲ್ ಮಾಡಿದ್ರು. ಮಾತಾಡ್ತಾ ಅಜನೀಶ್ ಸರ್ ಇನ್ನೊಂದು ಪಲ್ಲವಿ ಯಾವುದೋ ಶೆಟ್ರ ಇದು ಚೆನ್ನಾಗಿದೆ ಅನಿಸ್ತಿದೆ ಅಂದರು. ಅವಾಗ ರಿಷಬ್ ಸರ್ ಅಲ್ಲಿ ಇಲ್ಲ ಜನ ಸಿಂಗಾರ ಸಿರಿಯೆ ಅಲ್ಟಿಮೇಟ್ ಆಗಿದೆ, ಅದು ನಮ್ಮ ಊರಿಗೂ ಇದಕ್ಕೆಲ್ಲ ಕಲ್ಚರ್ಗೆಲ್ಲ ತುಂಬ ಚೆನ್ನಾಗಿದೆ, ಆ ಪಲ್ಲವಿ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿ ಓಕೆ ಮಾಡಿದ್ದದು. ಸೊ ಅಲ್ಲಿ ನನಗೆ ಓಕೆ ಈ ಸಾಂಗ್ ಓಕೆ ಆಯಿತು ಅಂತ ಅನಿಸಿದ್ದು. ಮತ್ತು ನಿಮ್ಮದು ಮತ್ತು ಅಜನೀಶ್ ಲೋಕನಾಥ್ ಸರ್ ಅವರ ಕಾಂಬಿನೇಷನ್ ಮತ್ತು ನಿಮ್ಗೆ ಒಳ್ಳೆ ಅದ್ಭುತವಾದಂಥ ಗುರುಸ್ಥಾನದಲ್ಲಿರೋರು, ಅವ್ರ ಬಗ್ಗೆ ಹೇಳೋದಂದ್ರೆ. ಸೊ ಅಜನೀಶ್ ಸರ್ನ ನಾನು ಚಂದನ ಹೆಂಡತಿ ಆದಮೇಲೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಅವ್ರ ಹಿಂದೆ ಬಿದ್ದಿದೆ. ಫೋನ್ ಮಾಡೋದು, ಮೆಸೇಜ್ ಮಾಡೋದು ಈ ಥರ ಎಲ್ಲ. ಬಟ್ ನಾನು ಮೀಟ್ ಮಾಡೋಕ್ಕೆ ಆಗಿರಲಿಲ್ಲ. ಆಲ್ಮೋಸ್ಟ್ ನಾನು ಅವ್ರಿಗೆ ಮೆಸೇಜ್ ಮಾಡೋಕ್ಕೆ ಶುರು ಮಾಡಿ 1-1.5 ವರ್ಷ ಆದಮೇಲೆ ನನಗೆ ಫಸ್ಟ್ ಧನಂಜಯ್ ಅವ್ರ ಸಿನಿಮಾ ರತ್ನನ್ ಪ್ರಪಂಚ ಅಂತ ಅದಕ್ಕೊಂದು ಹಾಡು ಬರೆಯೋ ಅವಕಾಶ ಸಿಕ್ಕಿತ್ತು. ಅದಾದಮೇಲೆ ಬೈ ಟು ಲವ್ ಅಂತ ಇವಾಗಿನ KVN ಪ್ರೊಡಕ್ಷನ್ ಇದೆ, ಅವ್ರಿಗೆ 2 ಹಾಡು ಬರೆದಿದ್ದೆ ನಾನು ಅವರಿಗೆ, ಅಜನೀಶ್ ಸರ್ಗೆ. ಅದಾದಮೇಲೆ ಸಿಕ್ಕಿದೆ ಸಿಂಗಾರ ಸಿರಿಯೆ. ಸೊ ಸಿಂಗಾರ ಸಿರಿಯೆ ಆದಮೇಲೆ ಇವನ್ ಕಾಂತಾರ 2ಗೂ ವರ್ಕ್ ಮಾಡಿದ್ವಿ. ಅದಾದ ಗ್ಯಾಪಲ್ಲಿ ಬಗೀರ ಅಂತ ಒಂದು ಸಿನಿಮಾಗೆ ವರ್ಕ್ ಮಾಡಿದ್ವಿ. ಹೊಂಬಾಳೆ ಇದೆ ಮತ್ತು ಯುವ ಸಿನಿಮಾಗೆ ಅದರಲ್ಲಿ 2 ಸಾಂಗ್ ಬರೆದಿದ್ದೆ. ಸೊ ಅವ್ರ ಜೊತೆ ಜಾಸ್ತಿ ವರ್ಕ್ ಶುರು ಆಯಿತು ನಮ್ಮದು ಸಿಂಗಾರ ಸಿರಿಯೆ ಆದಮೇಲೆ. ತುಂಬ ಒಳ್ಳೆ ಚೆನ್ನಾಗಿ ಗೈಡ್ ಮಾಡ್ತಾರೆ, ಅಂದರೆ ತುಂಬ ಒಳ್ಳೆ ಸೆನ್ಸ್ ಇದೆ ಅವರ ಮ್ಯೂಸಿಕ್ಕಿಗೆ, ಅವ್ರ ಮೆಲಡಿಗೆ ಯಾವ ಥರದ ವರ್ಡ್ಸ್ ಬಿದ್ದರೆ ಚೆನ್ನಾಗಿರುತ್ತೆ ಅಂತ
ತುಂಬ ಒಳ್ಳೆ ಅಂದರೆ ಆ ಒಂದು ಏನಂತೀವಿ ನಾವು ಅವ್ರಿಗೆ ಒಬ್ರು ಕಂಪೋಸ್ ಮಾಡುವಾಗ ಅವ್ರಿಗೆ ತಲೆಯಲ್ಲಿ ಗೊತ್ತಾಗ್ಬಿಡುತ್ತೆ ಇದಕ್ಕೆ ಈ ಥರ ಲೈನ್ಸ್ ಬಂದರೆ ಚೆನ್ನಾಗಿರುತ್ತೆ, ಈ ಥರ ಸೌಂಡ್ ಬಂದರೆ ಚೆನ್ನಾಗಿರುತ್ತೆ ಅಂತ. ಆ ಸೆನ್ಸ್ ತುಂಬ ಚೆನ್ನಾಗಿ ಹಿಡಿತಾರೆ ಲಿರಿಕ್ಸ್ನವರು. ಗ್ರೇಟ್. ಬಹಳಷ್ಟು ಕಾಂಬಿನೇಷನ್ ಅಂತ ಬಂದಂಥ ಹಾಡುಗಳು ತುಂಬ ಜನರ ಮೊಬೈಲ್ ರಿಂಗ್ ಟೋನ್ ಆಗಿದ್ದು ಇದೆ. ಪ್ರಮೋದಣ್ಣ, ಸಿಂಗಾರದ ಸಿರಿ ಒಂದು 2 ಲೈನು ನಮಗೋಸ್ಕರ ಹಾಡುವ. ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ, ನಾನೇತಕ್ಕೆ ನಿನ ಹೇಳಲಿ, ನಿನ್ನ ಮೈಯ ತುಂಬ ಕಣ್ಣಿದೆ. ಅದ್ಭುತವಾದಂಥ ಹಾಡು, ಅಷ್ಟೇ ಅದ್ಭುತವಾದಂಥ ಸಾಹಿತ್ಯ.